ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮನ್ನ ಸಂಪದನ ನಾನು ಹುಷಾರಾಗಿ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ನೋಡ್ದ್ಯಾ ಪಾರ್ವತಿ, ನನ್ ಮೊಮ್ಮಗಳು ಆಗ್ಲೇ ಎಷ್ಟು ಜವಾಬ್ದಾರಿ ತಗೋತಿದ್ದಾಳೆ. ಹೆಣ್ಮಗು ಅಲ್ವರಿ, ಮದ್ವೆ ಅಂತಿದ್ದ ಹಾಗೇನೆ ಚೇಷ್ಟೆನೆಲ್ಲ ಪಕ್ಕಕ್ಕಿಟ್ಟು ಹೊಂದಾಣಿಕೆಯಿಂದ ಇರೋದನ್ನ ಕಲ್ತ್ಕೋತಿದ್ದಾಳೆ. ಅನುಪಮ, ಏನಮ್ಮ? ನಾಗಮ್ಮನ್ಗೆ ನೈವೇದ್ಯನ ಸಮರ್ಪಿಸಿ ಬರೋದ್ರೊಳಗೆ ತುಂಬಾ ತಡ ಆಗ್ಬೋದು. ಹಾ, ಹುಷಾರು. ಸರಿಮಾ. ಕಲ್ಯಾಣಿ, ಇವತ್ತು ಹುಟ್ಟಿದಬ್ಬ ಅಲ್ವಾ, ಅಮ್ಮನ ಆಶೀರ್ವಾದ ತಗೋ. ಸರಿ ಅಮ್ಮ. ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ. ಕಲ್ಯಾಣಿ, ಹ್ಯಾಪಿ ಬರ್ಡೇ ಕಲ್ಯಾಣಿ. ಥ್ಯಾಂಕ್ ಯು ಸಿದ್ದು. ಮದ್ವೆ ಆದ್ಮೇಲೆ ಕೂಡ ಹೀಗೇನೆ ಹೆಸರು ಹಿಡಿದ್ ಕರಿತ್ಯಾ, ಇಲ್ಲಾಂದ್ರೆ ಏನ್ರೀ ಅಂತೀಯಾ? ಯಾಕೆ? ನಮ್ ಹುಡುಗಿ ಹೆಸರು ಹಿಡಿದು ಕರೆದ್ರೆ ನಿನ್ ತಮ್ಮ ಏನಾದ್ರೂ ಕರ್ಗೋಗ್ತಾನ ಏನು? ಕರ್ಕೋಗಲ್ಲ ಬಾವಾ, ನಿನಗೆ ಒಳ್ಳೆ ಬರ್ತ್ಡೇ ಗಿಫ್ಟ್ ಕೊಡ್ತೀನಿ ಕಲ್ಯಾಣಿ. ಆಗೋ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿನೇ ಇದೆಯಲ್ಲೋ ನಿನಗೆ. ಇವಾಗ್ಲೇ ಗಿಫ್ಟ್ ಕೊಡ್ತಿದ್ಯಾ? ಯಾವತ್ತಾದ್ರೂ ನನಗ್ ಒಂದ್ ಗಿಫ್ಟ್ ಆದ್ರೂ ಕೊಟ್ಟಿದ್ಯಾ? ಸಿದ್ದು, ಆಗ್ಲೇ ನಿನಗೆ ಶುರುವಾಯ್ತು ಕಣೋ. ಥ್ಯಾಂಕ್ ಯು ಸಿದ್ದು. ನಾನ್ ನಿನಗೆ ಮರ್ತು ಹೋಗ್ದಿರೋ ಅಂತ ಗಿಫ್ಟ್ ಕೊಡ್ತೀನಿ. ಕಲ್ಯಾಣಿ, ಗಿಫ್ಟ್ ಏನಾದ್ರೂ ಕೊಟ್ರೆ ಅದನ್ನ ಲೈಫ್ ಲಾಂಗ್ ಮರಿಬಾರ್ದು. ಸಿದ್ದುಗೆ ನಾನು ಕೊಡೋ ಗಿಫ್ಟು ಹಾಗೆ ಇರುತ್ತೆ ಆಫೀಸರ್. ಅಷ್ಟಕ್ಕೂ ಅನ್ನೋದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಅಮ್ಮ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಹೊರಡೋಣ ಬರೀ, ರಾಹುಕಾಲ ಬಂದ್ಬಿಡುತ್ತೆ. ಸರಿ ನಡೀರಿ. ಕಲ್ಯಾಣಿ ಪ್ರತಿ ವಿಷಯದಲ್ಲೂ ನನಗೆ ಅಡ್ಡಿ ಬರ್ತಾನೆ ಇದ್ದಾಳೆ. ನನಗೇನು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂದಿದ್ದಾಳೆ, ಅದೇನೋ ಅರ್ಥನೇ ಆಗ್ತಿಲ್ಲ. ಅವಳು ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲ ಅಂದ್ರೆ ಎಲ್ಲರ ಮುಂದೆ ಆ ರೀತಿ ಮಾತೇ ಆಡ್ತಿರ್ಲಿಲ್ಲ. ಅವಳ ಕಣ್ಣಲ್ಲಿ ಏನೋ ಮಾಡಕ್ ಹೊರಟಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಕಾಣಿಸ್ತಿದೆ. ಒಂದ್ ವೇಳೆ ನಾನು ಸ್ಯಾಮ್ ಲವ್ ಮಾಡ್ತಿದೀವಿ ಅನ್ನೋ ಕ್ಲೂ ಏನಾದ್ರೂ ಸಿಕ್ಕಿರ್ಬೋದಾ? ಇಲ್ಲ, ಆ ಚಾನ್ಸ್ ಇಲ್ಲ. ಒಂದ್ ವೇಳೆ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ಹೇಳ್ತಿದ್ಲು. ಬಟ್ ಸಮಥಿಂಗ್ ಈಸ್ ರಾಂಗ್. ಸಿದ್ದು, ನೀನೇನ್ ಮಾಡ್ತಿದ್ಯಾ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಶೌರ್ಯ ನನ್ನನ್ನ ತವ್ರ ಮನೆಗೆ ಕಳಿಸ್ತೀನಿ ಅಂತಿದ್ದಾನೆ. ಅದಕ್ಕೆ ಏರ್ಪಾಟ್ ಕೂಡ ಮಾಡ್ತಿದ್ದಾನೆ. ಶೌರ್ಯ ಒನ್ಸ್ ಡಿಸಿಷನ್ ತಗೊಂಡ್ರೆ ಯಾರ ಮಾತು ಕೇಳಲ್ಲ. ಅದ್ರ ಬಗ್ಗೆ ನೀನ್ ಸ್ವಲ್ಪನಾದ್ರೂ ಯೋಚನೆ ಮಾಡ್ತಿದ್ಯಾ ಸಿದ್ದು? ಕೂಲ್ ಸ್ಯಾಮ್, ಚಿಂತೆ ಮಾಡಬೇಡ. ಭಯ ಆಗ್ತಿದ್ರೆ ಕೂಲ್ ಅಂತ ಹೇಗೆ ಹೇಳ್ತೀಯ ಸಿದ್ದು? ನಾನ್ ನಮ್ಮ ಮನೆಗೆ ಹೊರಟೋದ್ರೆ ನಾವು ಹೋಗೋದಕ್ಕೆ ನಿಜವಾಗ್ಲೂ ಆಗಲ್ಲ. ಈ ವಿಷಯ ನಿನ್ಗೆ ಅರ್ಥ ಆಗ್ತಿದ್ಯಾ? ನನಗೆ ಫುಲ್ ಕ್ಲಾರಿಟಿ ಇದೆ ಸ್ಯಾಮ್. ನಿನ್ ಡೆಲಿವರಿಗೆ ನಿನ್ ಮನೆಗೆ ಹೋಗೋದು ಒಂದ್ ರೀತಿಯಲ್ಲಿ ಒಳ್ಳೇದೆ. ಅಯ್ಯೋ, ನೀನೇನ್ ಮಾತಾಡ್ತಿದ್ಯಾ? ಇಲ್ಲಿರೋ ಅಷ್ಟು ದಿನ ನಿನಗೆ ಅನಾವಶ್ಯಕ ಟೆನ್ಷನ್ಸ್. ಅಲ್ಲಾದ್ರೆ ನಿನ್ಗೆ ಯಾವ ಟೆನ್ಷನು ಇರೋದಿಲ್ಲ. ಡೆಲಿವರಿ ಆದ್ಮೇಲೆ ನಾನೇ ಅಲ್ಲಿಗೆ ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ನನ್ನನ್ನು ನಂಬು ಸ್ಯಾಮ್, ನಮ್ ಪ್ರೀತಿ ನಂಬು. ಅಷ್ಟ್ ನಂಬಿಕೆ ಇಲ್ಲದೆ ಇದ್ದಿದ್ರೆ ಈ ಪೊಸಿಷನ್ ಅಲ್ಲಿ ಕೂಡ ನಿನ್ ಜೊತೆ ಬರೋದಕ್ಕೆ ನಾನು ಹೇಗ್ ರೆಡಿ ಇರ್ತಿದ್ದೆ ಸಿದ್ದು? ಥ್ಯಾಂಕ್ ಯು ಸ್ಯಾಮ್. ಲವ್ ಯು. ಲವ್ ಯು ಟು ಸಿದ್ದು. ಆದ್ರೆ ಸಿದ್ದು, ಕಲ್ಯಾಣಿ ಆಗ್ಲೇ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂದ್ಲಲ್ಲ, ಅದೇನಾಗಿರ್ಬೋದು? ಅದನ್ನೆಲ್ಲ ನಾನು ನೋಡ್ಕೋತೀನಿ ಸ್ಯಾಮ್. ನೀನ್ ಮಾತ್ರ ಏನು ಟೆನ್ಷನ್ ತಗೋಬೇಡ. ಅವಳ ಹತ್ರ ಯಾವ ಪರಿಸ್ಥಿತಿಯಲ್ಲೂ ಸಿಕ್ಕಾಕೊಳ್ಳಲ್ಲ. ನನ್ನನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟು ಅವಳಿಗೆ ಹುಚ್ಚಿಡಿಯುತ್ತೆ. ಹಿಡಿಯೋ ಹಾಗೆ ಮಾಡ್ತೀನಿ. ಸಿದ್ದು, ಅಲ್ಲ ನಮ್ಗಿದೆಲ್ಲ ಬೇಕಾ? ಯಾಕೆ ಕಲ್ಯಾಣಿ ಜೊತೆಗೆ ಮದ್ವೆಗೆ ರೆಡಿ ಆಗ್ತಿದ್ಯಾ? ರಿಸ್ಕ್ ಯಾಕೆ ತಗೋತಾ ಇದ್ಯಾ? ಆ ಕಲ್ಯಾಣಿ ನಮ್ ಲೈಫಲ್ಲಿ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಓಡ್ ಹೋಗಿ ಹೊಸ ಲೈಫ್ನ ಶುರು ಮಾಡ್ತಿದ್ವಿ. ಅಷ್ಟೇ ಅಲ್ಲದೆ
ಪ್ರತಿ ಸರಿ ನಮ್ಮನ್ನ ಸಿಕ್ಕಾಕ್ಸೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ರೆಸಲ್ಯೂಷನ್ ಅಲ್ಲಿಟ್ಟು ರೆಕಾರ್ಡ್ ಮಾಡಿದ್ದೀನಿ. ಕೊನೆಗೆ ನನಗೆ ಚಾಲೆಂಜ್ ಮಾಡಿ ನನ್ನ ಕೋಪನ ಟೆಸ್ಟ್ ಮಾಡಿದ್ಲು. ಐ ಲವ್ ಯು ಸಿದ್ದು, 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 ಯು ಸಿದ್ದು. ಕೆಲವು ದಿನ ನಮ್ಮಿಬ್ರು ಮಧ್ಯೆ ಗ್ಯಾಪ್ ಆಗೋ ತರ ಮಾಡಿದ್ಲು. ಇಷ್ಟು ಮಾಡಿರೋಳನ್ನ ಹೇಗ್ ಬಿಡ್ತೀನಿ ಸ್ಯಾಮ್? ದ್ವೇಷನ ಸಾಧಿಸಲೇಬೇಕು. ಬಡ್ಡಿ ಜೊತೆ ಅವಳ ಲೆಕ್ಕ ತೀರಿಸ್ತೀನಿ. ನಾಳೆ ನಾವು ಹೊರಟೋಗಿ ಯಾರಿಗೂ ಕಾಣ್ದೇನೆ ಹ್ಯಾಪಿಯಾಗಿ ಎಲ್ಲಾದ್ರೂ ಜೀವನ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ತಾಳಿ ಕಟ್ಟಕ್ಕೂ ಮುಂಚೆನೆ ನಮ್ಮಮ್ಮ ಕೋಟಿ ರೂಪಾಯಿ ವಸೂಲಿ ಮಾಡ್ತಿದ್ದಾಳೆ. ಆಮೇಲೆ ನಮ್ಮ ಅಮ್ಮನಿಗೆ ಗೊತ್ತಾಗದೇ ಇರೋ ಹಾಗೆ ಆ ಕೋಟಿ ರೂಪಾಯಿ ತಗೊಂಡು ನಾವು ಹೊರಟೋಗೋಣ. ಕೇಳೋದಕ್ಕೆ ಚೆನ್ನಾಗಿದೆ ಸಿದ್ದು, ಆದ್ರೆ ಇದೆಲ್ಲ ನಡೆಯುತ್ತಾ? ಇದೇ ನಡೆಯುತ್ತೆ, ನನ್ನ ನಂಬು ಸ್ಯಾಮ್. ಕೇರ್ಫುಲ್ ಸಿದ್ದು. ಕಲ್ಯಾಣಿ, ಏನ್ ಮಾಡ್ತಾ ಇದೀಯಾ? ಹಾಗೆ ಸುಮ್ಮನೆ ಲಿಸ್ಟ್ ಬರೀತಿದ್ದೀನಮ್ಮ. ಯಾಕೆ? ಮಗಳ ಬರ್ತ್ಡೇ ಇದೆ, ಕೇಕ್ ಕಟ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡಿದ್ಯಾ ನೀನು? ಹೇಳಮ್ಮ, ನಿನಗೆ. ಸಾಯಂಕಾಲ ಅಜ್ಜಿ ಬಂದ ಮೇಲೆ ಬಾಲಾಜಿಗೆ ಹೇಳಿ ಎಲ್ಲವನ್ನೂ ತರಿಸ್ತೀನಿ. ನನ್ಗೇನ್ ಬೇಕಾಗಿಲ್ಲ. ಈ ಸಲ ನನ್ ಬರ್ತ್ಡೇ ಕೇಕ್ ನ ನಾನೇ ಪ್ರಿಪೇರ್ ಮಾಡ್ಬೇಕು ಅಂತ ಅನ್ಕೋತಿದ್ದೀನಿ. ನೀನ್ ಜಸ್ಟ್ ಹೆಲ್ಪ್ ಮಾಡಿದ್ರೆ ಸಾಕು. ಸರಿ, ನೀನ್ ಅಡ್ಗೆ ಕಲ್ತ್ಕೊಳ್ತೀನಿ ಅಂದ್ರೆ ಅದಕ್ಕಿಂತನಾ? ಹಲೋ ಮೇಡಮ್, ಅಡಿಗೆ ಅಲ್ಲ, ಓನ್ಲಿ ಕೇಕ್ ಅಷ್ಟೇ. ನಾನು ಈಗಲೇ ಹೋಗಿ ಐಟಮ್ಸ್ ತರ್ತೀನಿ. ನೀನಾ? ನಿನಗೇನ್ ಗೊತ್ತು ಯಾವ್ದು ಚೆನ್ನಾಗಿರುತ್ತೆ ಅಂತ? ಯಾವ್ದು ಜಾಸ್ತಿ ರೇಟ್ ಇರುತ್ತೋ ಅದೇ ಬೆಸ್ಟ್ ಕ್ವಾಲಿಟಿ, ಅಷ್ಟೇ ಅಲ್ವಾ? ಬೇಡ ಬಿಡು, ನಾನೇ ಹೋಗ್ತಾ ಇರ್ತೀನಿ. ನೀನು ಸಂಪದನ ಹತ್ರ ಇರು. ಏನೋ ಅನುಪಮ ಅಮ್ಮಂಗೆ ನನ್ ಮೇಲೆ ಇಷ್ಟೊಂದು ನಂಬಿಕೆ. ಏನ್ ಕಲ್ಯಾಣಿ, ನಿನ್ನಷ್ಟಕ್ಕೆ ನೀನೇ ಮಾತಾಡ್ಕೋತಿದ್ಯಾ? ಏನಿಲ್ಲ ಸಂಪದ. ಸಿದ್ದು ವಿಷಯದಲ್ಲಿ ನಿನ್ ನೆಕ್ಸ್ಟ್ ಸ್ಟೆಪ್ ಏನು? ನನ್ ಫ್ರೆಂಡ್ ಶ್ರೀಜಾನ ಸಿದ್ದು ಓದ್ತಿರೋ ಕಾಲೇಜಿಗೆ ಹೋಗೋದಕ್ಕೆ ಹೇಳಿದೀನಿ. ಯಾಕೆ ಯಾಕೆ ಅಂತಿದ್ಯಲ್ಲ ಸಂಪದ? ಪ್ರತಿ ವರ್ಷ ಕಾಲೇಜಲ್ಲಿ ಫಂಕ್ಷನ್ಸ್ ನಡೆಯುತ್ತೆ, ಗ್ರೂಪ್ ಫೋಟೋಸ್ ತೆಗಿತಾರಲ್ವಾ? ಆ ಫೋಟೋ ಸಿಕ್ಕಿದ್ರೆ ಸಿದ್ದು ಲವರ್ ಅದ್ರಲ್ಲಿರೋ ಚಾನ್ಸ್ ಇರತ್ತಲ್ವಾ? ಒಂದ್ ವೇಳೆ ಸೇಮ್ ಬ್ರಾಂಚ್ ಅಲ್ದೇ ಹೋದ್ರು ಕಾಲೇಜಲ್ಲಿ ಸಿದ್ದು ಫೋಟೋ ತೋರಿಸಿ ಕೇಳಿದ್ರೆ ಅವ್ರ ಲವ್ ಸ್ಟೋರಿ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಓ ಮೈ ಗಾಡ್, ಶ್ರೀಜಾ ಕಾಲೇಜ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ನಾನೇ ಸಿದ್ದು ಲವರ್ ಅಂತ ಗೊತ್ತಾಗ್ಬಿಡುತ್ತಲ್ಲ. ಹೇಗಾದ್ರೂ ಅವಳನ್ನ ತಡಿಬೇಕು. ಇವಾಗ ಏನ್ ಮಾಡೋದು? ಯಾಕೇನು ಮಾತಾಡ್ತಿಲ್ಲ ಸಂಪದ? ಐಡಿಯಾ ಹೇಗಿದೆ? ಸೂಪರ್ ಐಡಿಯಾ, ಬಟ್ ನೀನ್ ಸ್ವಲ್ಪ ಲೇಟು. ನಾನ್ ನನ್ನ ಫ್ರೆಂಡ್ ನ ಕಳ್ಸಿ ಸಿದ್ದು ಲವರ್ ಫೋಟೋ ಡೀಟೇಲ್ಸ್ ತರಿಸಿದೀನಿ. ನಿಜಾನಾ? ಸೂಪರ್, ಅವಳನ್ನ ತೋರ್ಸು. ಓ, ಈ ಹುಡುಗಿನೇನಾ? ಹೌದು. ನಿನ್ಗೆ ವಾಟ್ಸಪ್ ಅಲ್ಲಿ ಆ ಹುಡುಗಿ ನಂಬರ್ ಕಳಿಸ್ತೀನಿ, ಅವಳ ಹತ್ರ ಮಾತಾಡು. ಥ್ಯಾಂಕ್ ಯು ಸಂಪದ, ನೀನ್ ನನ್ಗೋಸ್ಕರ ಇಷ್ಟು ಕಷ್ಟ ಪಡ್ತಿದ್ಯಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿನ್ ಫ್ರೆಂಡ್ಗೆ ಕಾಲೇಜ್ ಹತ್ರ ಏನ್ ಹೋಗೋದ್ ಬೇಡ ಅಂತ ಹೇಳು. ಹಾ, ಹೇಳ್ತೀನಿ. ಏನ್ ಹೇಳ್ತೀಯ ಕಲ್ಯಾಣಿ? ಏನ್ ಕಲ್ಯಾಣಿ ವಿಷಯ? ಸೀಕ್ರೆಟ್ ಆಫೀಸರ್, ಹೇಳ್ಬಾರ್ದು. ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ, ಶಾಕ್ ಆಗ್ಬಿಡ್ತೀಯ. ಸರಿ, ಆ ಸರ್ಪ್ರೈಸ್ ನ ಹಾಗೆ ಇಟ್ಕೋ. ಸಂಪದ, ನೀನು ಟ್ರೈನ್ ಬುಕ್ ಮಾಡಿದ್ದೀನಿ. ಈವ್ನಿಂಗ್ 7 o'clock ಟ್ರೈನ್. ಇದೇನಿದು?
ನಾಳೆ ಸಂಪದನ ಕಳಿಸ್ತೀನಿ ಅಂದಿದ್ರಲ್ಲ. ನಾಳೆ ಶುಕ್ರವಾರ ಕಳಿಸ್ಬಾರ್ದು ಅಂತ ಅಮ್ಮ ಹೇಳಿದ್ರು, ಅದಕ್ಕೆ ಇವತ್ತೇ ಬುಕ್ ಮಾಡಿದ್ದೀನಿ. ಪ್ಲೀಸ್ ಆಫೀಸರ್, ಇವತ್ತಿಲ್ಲೇ ಇರೋದಕ್ ಬಿಡು. ಬೇಡ ಕಲ್ಯಾಣಿ, ಅವಳೊಂದು ಸ್ವಲ್ಪ ದಿನ ಅಲ್ಲೇ ಇರಬೇಕು. ಸಂಪದ, ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬರೋವಾಗ ನಿನ್ಗೆ ಇಷ್ಟ ಆಗಿರೋ ಬೊಂಬೆಗಳನ್ನು ತರ್ತೀನಿ, ಸರಿನಾ? ರೆಡಿ ಆಗಿರು. ಬಾಯ್. ಹಲೋ ವರ್ಷ, ನಾನ್ ಸಂಪದ. ಹೇ ಸ್ಯಾಮ್, ನಾನೇ ನಿಂಗೆ ಕಾಲ್ ಮಾಡೋಣ ಅನ್ಕೊಂಡಿದ್ದೆ. ಕರಣ್ ಜೊತೆ ನಂಗೆ ಮದ್ವೆ ಫಿಕ್ಸ್ ಆಗಿದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಈ ನಂಬರ್ ಯಾರ್ದು? ಇದು ನಂದೇ, ಸೆಕೆಂಡ್ ನಂಬರ್. ನನಗೆ ನೀನೊಂದು ಹೆಲ್ಪ್ ಮಾಡಬೇಕು. ನಾನು ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದೀನಿ. ಏನಾಯ್ತು ಸ್ಯಾಮ್? ನಾನು ಸಿದ್ದುನ್ ಲವ್ ಮಾಡಿರೋ ಮ್ಯಾಟರ್ ನಮ್ಮ ಮತ್ತೆ ಮನೇಲಿ ಗೊತ್ತಾಗೋ ಹಾಗಿದೆ. ನೀನೇ ಸೇವ್ ಮಾಡಬೇಕು. ಅಷ್ಟಕ್ಕೂ ಏನ್ ನಡೀತು? ಎಷ್ಟು ದಿನ ಕಲ್ಯಾಣಿ, ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕಾಗ್ತಿಲ್ಲ. ಐ ಲವ್ ಯು ಸಿದ್ದು, 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 ಯು ಸಿದ್ದು. ಏನದು ಕೈಯಲ್ಲಿ? ಆ ಸಿದ್ದು ತನ್ನ ಲವರ್ ಜೊತೆ ಮುಂಬೈಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದಾನೆ. ನೀರಲ್ಲಿ ಬಿದ್ದು ಒದ್ದೆ ಆಗಿರೋದಕ್ಕೆ ಅವನ್ ಲವರ್ ಹೆಸರು ಹೋಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೀನ್ ಫೋಟೋ ತೋರಿಸಿ ಸಿದ್ದು ಲವರ್ ಅಂತ ಹೇಳ್ಬಿಟ್ಟೆ. ಏನೇ ಇದೆಲ್ಲ ಸಿನಿಮಾ ಸ್ಟೋರಿ ಆಗಿದೆ. ನನ್ನ ಪರಿಸ್ಥಿತಿ ಆಗಿದೆ ವರ್ಷ. ಇವಾಗ ನಾನೇನ್ ಮಾಡ್ಬೇಕು? ನಿನ್ನೆ ಕಲ್ಯಾಣಿ ಕಾಲ್ ಮಾಡ್ತಾಳೆ. ನೀನು ಸಿದ್ದು ಲವರ್ ತರ ಮಾತಾಡು. ಸಿದ್ದು ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಹೇಳು. ಅವಳು ಖಂಡಿತ ಇವತ್ತೇ ನಿನ್ನ ಬರೋದಕ್ಕೆ ಹೇಳ್ತಾಳೆ. ಹೇಗಾದ್ರೂ ಟೈಮ್ ಮಾಡ್ಕೊಂಡ್ಬಂದು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡು ಪ್ಲೀಸ್ ವರ್ಷ. ಮತ್ತೆ ಸಿದ್ದು ಕೆಟ್ಟವನಾಗ್ತಾನಲ್ವಾ? ಅಯ್ಯೋ, ಸಿದ್ದು ನಿನ್ನ ಇವಾಗ ಲವ್ ಮಾಡ್ತಿಲ್ಲ ಅಂತ ಅವನಿಗೆ ಕಲ್ಯಾಣಿ ಅಂದ್ರೆ ಪ್ರಾಣ ಅಂತ ಹೇಳ್ತಾನೆ. ನೀನ್ ಬಂದ್ರೆ ಉಳ್ದಿರೋ ಡ್ರಾಮಾನ ನಾನ್ ನೋಡ್ಕೋತೀನಿ. ಓಕೆ, ಖಂಡಿತವಾಗ್ಲೂ ಬರ್ತೀನಿ. ನಿಮ್ ಲವ್ಗೆ ನಾನ್ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವರ್ಷ. ಕೇಳ್ತಿದ್ದ ಹಾಗೆ ಅರ್ಥ ಮಾಡ್ಕೊಂಡೆ. ಫ್ರೆಂಡ್ಶಿಪ್ಗೋಸ್ಕರ ಅಷ್ಟು ಮಾಡಲ್ಲ ಅಂದ್ರೆ ಇನ್ನು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಏನಿರುತ್ತೆ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮತ್ತೆ ನ್ಯೂ ನಂಬರ್. ಹಲೋ 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 ವರ್ಷ. ಎಸ್, ನನ್ನ ಹೆಸರು ಕಲ್ಯಾಣಿ. ಓ, ಸಂಪದ ಹೇಳಿದ ಹುಡುಗಿ ಈ ಹುಡುಗಿನೇನಾ? ಹೇಳಿ, ನೀವು ಸಿದ್ದು ಲವರ್ಸ್ ಅಲ್ವಾ? ನಿಮ್ಗೆ ಸಿದ್ದು ಹೇಗ್ ಗೊತ್ತು? ನನ್ನ ನಂಬರ್ ನಿಮಗೆ ಹೇಗ್ ಸಿಕ್ತು? ನಿಮಗೂ ನನಗೂ ಪರಿಚಯ ಇಲ್ಲ, ಬಟ್ ನಿಮ್ ಬಗ್ಗೆ ತಿಳ್ಕೊಂಡಿದ್ದೀನಿ. ನಿಮ್ಮನ್ನ ಲವ್ ಮಾಡಿರೋ ಸಿದ್ದು ನನ್ನ ಮದುವೆ ಆಗೋಕೆ ರೆಡಿ ಆಗಿದ್ದಾನೆ. ಓ, ನೀನೇನಾ ಸಿದ್ದುನ ನನಗಿಲ್ದಿರೋ ಹಾಗೆ ಮಾಡಿದ್ದು? ನಿನಗ್ ಪ್ರೀತಿಸೋದಕ್ಕೆ ನನ್ ಸಿದ್ದುನೇನಾ ಸಿಕ್ಕಿದ್ದು? ನೀವ್ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನನಗ್ ಸಿದ್ದು ಅಂದ್ರೆ ಇಷ್ಟ ಇಲ್ಲ. ಇಷ್ಟ ಇಲ್ದೇನೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದ್ವೆಗೆ ರೆಡಿ ಆಗಿದ್ಯಾ? ಇಲ್ಲ ವರ್ಷ, ಬಿಲೀವ್ ಮೀ. ನಿನ್ನ ಮನೆಗ್ ಬಂದು ಎಲ್ಲರ ಮುಂದೆ ಸಿದ್ದು ಮತ್ ನಿನ್ ಲವ್ ಸ್ಟೋರಿ ಹೇಳಿದ್ರೆ ನನ್ ಮದ್ವೆ ಕ್ಯಾನ್ಸಲ್ ಆಗತ್ತೆ. ನೀನ್ ಸಿದ್ದು ಜೊತೆ ಆರಾಮಾಗಿರ್ಬೋದು. ನೀನ್ ಬಂದು ನಿಜ ಹೇಳು. ನಿನ್ನ ಸಿದ್ದುನ ನಾನ್ ಒಂದ್ ಮಾಡ್ತೀನಿ. ನನ್ನ ಸಿದ್ದುನ ಒಂದ್ ಮಾಡ್ತೀನಿ ಅಂತಿರೋದಕ್ಕೆ ನಾನ್ ಬರ್ತೀನಿ ಕಲ್ಯಾಣಿ. ಈಗ್ಲೇ ಹೊರಡ್ತಾ ಇದೀನಿ.
ಓಕೆ ಗುಡ್. ಲೊಕೇಶನ್ ಶೇರ್ ಮಾಡ್ತೀನಿ. ಬಾಯ್. ಎಸ್, ವರ್ಷ ಬರ್ತಿದ್ದಾಳೆ. ಇವತ್ತಿಗೆ ಆ ಸಿದ್ದು ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಏ ಸಿದ್ದು, ನೀನೇ ಅಲ್ಲ ಕಣೋ, ನಾನು ಆಟ ಆಡ್ತೀನಿ. ಕಲ್ಯಾಣಿ, ಏನ್ ಮಾಡ್ತಿದ್ಯಾ? ವರಂಡಾದಲ್ಲಿರೋ ಗಿಡದ ಪಾಟ್ಗಳನ್ನ ಇಲ್ಲಿ ಯಾಕೆ ತಂದಿಡ್ತಾ ಇದ್ಯಾ ನೀನು? ಇದನ್ನ ನೋಡ್ತಿದ್ರೆ ನಿಂಗೆ ಏನ್ ಅನ್ನಿಸ್ತದೆ? ಗಿಡಗಳನ್ನ ಅಂದವಾಗಿ ಎಸ್ಟಾಬ್ಲಿಷ್ ಆಗೋ ತರ ಇಡ್ತಿರೋ ಹಾಗಿದೆ ಅಲ್ವಾ? ಆದ್ರೆ ಅದ್ರೊಳಗೆ ಕ್ಯಾಮ್ರಾನ ಇಟ್ಟಿದ್ದೀನಿ ಅಂತ ಯಾರು ಗೆಸ್ ಮಾಡಕ್ಕಾಗಲ್ಲ. ಏನು ಕ್ಯಾಮ್ರಾನ? ಎಸ್, ಚಿಕ್ಕದಾಗಿರೋ ಕ್ಯಾಮ್ರಾಗಳು ತುಂಬಾ ದೊಡ್ಡದಾಗಿ ಕವರ್ ಮಾಡುತ್ತೆ. ಫಾರ್ ವಾಟ್? ಆಗ್ಲೇ ಮರ್ತ್ ಹೋದ್ಯಾ? ಹೇಳಿದ್ನಲ್ಲ, ಜಗತ್ ಕಿಲಾಡಿ ಸಿದ್ದುನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಮೇಲೆ ನಾನು ತೃಪ್ತಿಯಾಗಿರ್ತೀನಿ ಅಂತ. ಸಿದ್ದುನ್ ಸಿಕ್ಕಾಕ್ಸ್ತ್ಯಾ? ಹಾಗೆ ಸಿಕ್ಕಾಕ್ಸಲ್ಲ, ಈ ಮನೇಲೆ ಇದ್ಕೊಂಡು ಈ ಮನೆ ಅನ್ನನೇ ತಿನ್ಕೊಂಡು ಆಟ ಆಡ್ತಿದ್ದಾನಲ್ವಾ, ಸಾಕ್ಷ್ಯಾಧಾರಗಳ ಜೊತೆಗೆ ಒಂದ್ ನಾಟಕನ ಬಯಲ್ ಮಾಡ್ತೀನಿ. ಕರೆಕ್ಟೇ ಅನ್ಕೋ, ಆದ್ರೆ ಕ್ಯಾಮ್ರಾ ಇಡೋದ್ರಿಂದ ಉಪಯೋಗ ಏನಿದೆ? ಆ ಸಿದ್ದು ಲವರ್ ದಿನಾ ಮನೆಗ್ ಬರ್ತಾ ಹೋಗ್ತಾ ಇದ್ದಾಳೆ ಸಂಪದ. ಅವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನಾನ್ ಡೈರೆಕ್ಟ್ ಆಗಿ ನೋಡೋ ಟೈಮ್ಗೆ ಎಸ್ಕೇಪ್ ಆಗೋ ತರ ಮಾಡ್ತಿದ್ದಾನೆ. ನಾನು ಅವಳ ಮುಖನ ನೋಡ್ಲಿಲ್ಲ, ಇಲ್ಲ ಅಂತಿದ್ರೆ ಈಸಿಯಾಗಿ ಅವಳನ್ನ ಹಿಡಿತಿದ್ದೆ. ಆ ಮುಖ ನಂದೆ ಅಂತ ಗೊತ್ತಾದ್ರೆ ಇನ್ನೇನ್ ಮಾಡ್ತೀಯೋ ಅಂತ ಟೆನ್ಷನ್ ಆಗ್ತಿದೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಸಿದ್ದುನ್ ಸೇವ್ ಮಾಡ್ಬೇಕು ಅಂದ್ರೆ ನಿನಗೆ ಹೆಲ್ಪ್ ಮಾಡ್ತಿರೋ ಹಾಗೆ ನಾಟಕ ಮಾಡ್ಬೇಕು. ಎನಿವೇಸ್, ಇವತ್ತು ಆ ಸಿದ್ದು ಮತ್ತೆ ಅವನ್ ಲವರ್ ವರ್ಷ ಇಬ್ರು ಸಿಕ್ಕಾಕೋತಾರೆ. ಅವ್ರು ಮಾತಾಡ್ಕೊಳ್ಳೋದು, ಸಂತೈಸೋದು, ರೊಮ್ಯಾಂಟಿಕ್ ಸೀನ್ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಲಿ. ಆಗಿದೆ ಹಬ್ಬ. ಗುಡ್, ಪ್ಲಾನ್ ಚೆನ್ನಾಗಿದೆ. ಥ್ಯಾಂಕ್ ಯು ಸಂಪದ. ಕೇಳೋದ್ ಮರ್ತೋದೆ, ವರ್ಷ ಸಿದ್ದು ಲವರ್ ಅಂತ ನಿನಗೆ ಗೊತ್ತು? ನಿಮ್ ಆಫೀಸರ್ ಬಂದಿದ್ದಕ್ಕೆ ನಾನು ಏನೂ ಕೇಳಕ್ಕಾಗ್ಲಿಲ್ಲ. ವರ್ಷ ನಾನು ಓದಿರೋ ಕಾಲೇಜಲ್ಲೇ ಓದಿದ್ಲು. ಅವಳ ಬಗ್ಗೆ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು. ಆ ಸಿದ್ದುನೇ ಟ್ರ್ಯಾಪ್ ಮಾಡಿರ್ತಾನೆ, ಜಾದೂ ಮಾಡ್ತಾನಲ್ವಾ ಅವನು. ಅವನನ್ನ ಸುಮ್ನೆ ಬಿಡಲ್ಲ. ಆದ್ರೂ ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಸಿದ್ದು ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ? ಬಿ ಕೂಲ್. ವರ್ಷ, ಬೇಗ ಬಾ. ನೀನ್ ಬಂದ್ರೇನೆ ಆ ಸಿದ್ದು ನಾಟಕನೆಲ್ಲ ನನ್ ಬಯಲ್ ಮಾಡಕ್ಕಾಗೋದು. ಅವಾಗ ಆಟ ಆಡಿಸ್ತೀನಿ ಅವನನ್ನ. ಹಲೋ ಕಲ್ಯಾಣಿ. ಹಲೋ ವರ್ಷ, ಇವಾಗ ಎಲ್ಲಿದ್ಯಾ? ಟ್ರಾಫಿಕ್ ಇಲ್ದೇ ಇದ್ರೆ ನೀನ್ ಹೇಳಿರೋ ಟೈಮ್ಗಿಂತ ಮುಂಚೆನೆ ಬಂದ್ಬಿಡ್ತೀನಿ. ನೀನ್ ಬರ್ತಿರೋದು ಸಂಪದಾಗ್ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನೆವರ್. ಗುಡ್, ಕಮ್ ಫಾಸ್ಟ್. ಓಕೆ, ಬಾಯ್.
ಕಲ್ಯಾಣಿ, ಟೇಕ್ ಇಟ್. ನೀನ್ ನೀರ್ ಕೊಟ್ರೇನೆ ತಗೊಳಲ್ಲ, ಅಂತದ್ರಲ್ಲಿ ನಗ್ತಾ ಹೂ ಕೊಟ್ರೆ ಹೇಗ್ ತಗೋತೀನಿ ಅನ್ಕೊಂಡೆ? ನೀನ್ ಎಷ್ಟು ಜನರ ಕಿವಿಗೆ ಹೂವಿಡ್ತೀಯ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಕಮಾನ್ ಕಲ್ಯಾಣಿ, ನನ್ ಲವ್ವರ್ಗ್ ಬಿಟ್ರೆ ನಾನ್ ಇನ್ಯಾರಿಗೂ ರೋಸ್ ಕೊಟ್ಟಿಲ್ಲ. ಬಟ್ ನಿನಗ್ ಕೊಡ್ತಿದ್ದೀನಿ ಅಂದ್ರೆ ನೀನಂದ್ರೆ ನನಗ್ ತುಂಬಾ ಅಭಿಮಾನ. ಯಾಕೆ ಗೊತ್ತಾ, ನಾನ್ ಏನ್ ಮಾಡ್ತಿದ್ದೀನೋ ಎಲ್ಲರ ಮುಂದೆ ಪ್ರೂವ್ ಮಾಡ್ಬೇಕು ಅಂತ ನೀನ್ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡೆ. ಅಲ್ವಾ? ಅದು ನನಗೆ ತುಂಬಾ ಇಷ್ಟ ಆಯ್ತು. ಹುಡುಗರು ಮಾತ್ರ ರಿಸ್ಕ್ ತಗೋತಾರೆ ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಇವಾಗ ನೀನು ರಿಸ್ಕ್ ತಗೋತಿದ್ಯಾ. ಐ ಲೈಕ್ ಇಟ್, ಐ ಲೈಕ್ ಇಟ್. ನನ್ನ ಲವ್ವರ್ ಹೇಗೋ ಇದ್ದೇ ಇದ್ದಾಳೆ. ಏಯ್, ನೀನ್ ನನಗೆ ವೈಫ್ ಆಗೋ ಪ್ಲೇಸ್ ಅಲ್ಲಿ ಇದೆಯಾ? ನೀನ್ ನನ್ನ ಬ್ಲೇಮ್ ಮಾಡೋದಕ್ಕೆ ಮಾಡೋ ಪ್ರತಿ ಪ್ರಯತ್ನ ನಿನಗೆ ತೊಂದ್ರೆನ ಕೊಡ್ತಾನೆ ಇರುತ್ತೆ. ಯಾಕಂದ್ರೆ ನಿನ್ನನ್ನು ನಾನು ಮಿಸ್ ಆಗಿ ಕೂಡ ಮದುವೆ ಮಾಡ್ಕೊಳ್ಳಲ್ಲ.